ಜಿಲ್ಲೆಯ ರಂಗಭೂಮಿ ಕಲಾವಿದರಿಂದ ವಿಶ್ವಕ್ಕೆ ಕೊಡುಗೆ ಮಹಮ್ಮದ್ ಅಸ್ಗರ್ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮ ಚಾಮರಾಜನಗರ. ಜಿಲ್ಲೆಯು ಕಲಾವಿದರ ತವರೂರಾಗಿದ್ದು ಜಿಲ್ಲೆಯ ರಂಗಭೂಮಿಯ ಕಲಾವಿದರು ರಾಜ್ಯ ದೇಶ ವಿಶ್ವಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಮುನ್ನಾ ಹೇಳಿದರು. ನಗರದ ರೋಟರಿ ಭವನದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ, ಬೆಂಗಳೂರು ರಂಗವಾಹಿನಿ, ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ರಂಗಭೂಮಿ ಕಲಾವಿದರು, ಜಾನಪದ ಕಲಾವಿದರು, ಸೋಬಾನೆ ಕಲಾವಿದರು ಹೆಚ್ಚಾಗಿದ್ದು ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ವರನಟ ಡಾ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರಾಗಿದ್ದು ರಂಗಭೂಮಿಯ ಮೂಲಕ ಮೇರು ನಟರಾಗಿ ರಾಜ್ಯ ದೇಶ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡುವ ಮೂಲಕ ಜಿಲ್ಲೆಗೆ ಒಂದು ಕೀರ್ತಿ ತಂದಿದ್ದಾರೆ ಎಂದರು. ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ ರಂಗಕರ್ಮಿ ಕೆ ವೆಂಕಟರಾಜು ಮಾತನಾಡಿ, ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ 2-3 ಸಂಘಗಳು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿವೆ. ರಂಗಭೂಮಿಯು ಪರಿಣಾಮಕಾರಿ ಸಾಧನವಾಗಿದೆ. ಸಿನಿಮಾ ನಮಗೆ ಪ್ರಸಿದ್ಧಿ ತಂದುಕೊಡುತ್ತದೆ. ಸೀರಿಯಲ್ ಕನಿಷ್ಠ ಕರ್ನಾಟಕ ಬಿಟ್ಟು ಬೇರೆ ಕಡೆ ನೋಡಿದರೆ ಹಣ ತಂದುಕೊಡುತ್ತದೆ. ಆದರೆ ರಂಗಭೂಮಿಯಲ್ಲಿ ಹಣವೂ ಇಲ್ಲ, ಪ್ರಸಿದ್ಧಿಯೂ ಇಲ್ಲ, ಗ್ಲಾಮರ್ ಇಲ್ಲ. ಆದರೆ ರಂಗಭೂಮಿಯಲ್ಲಿ ಭಾಗವಹಿಸಿದವರು ಒಳ್ಳೆಯ ನಾಗರಿಕರಾಗಲು ಅಡಿಪಾಯ ಹಾಕಿಕೊಡುತ್ತದೆ ಎಂದರು. ರಂಗ ಸನ್ಮಾನ ಹಿರಿಯ ರಂಗಭೂಮಿ ಕಲಾವಿದರಾದ ಘಟಂ ಕೃಷ್ಣ ಹರದನಹಳ್ಳಿ, ಮಾಧು ಮಹದೇವು ಚಾಮರಾಜನಗರ, ಎಂ ಬಸವಣ್ಣ ಉಮ್ಮತ್ತೂರು, ಶಿವನಂಜಯ್ಯ ರಾಮಸಮುದ್ರ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜು ರಂಗಭೂಮಿ ಸಂದೇಶ ಓದಿದರು. ಕಲಾವಿದ ಉಮ್ಮತ್ತೂರು ಬಸವರಾಜ್ ಮಾತನಾಡಿದರು. ರಂಗವಾಹಿನಿ ಸಂಸ್ಥೆಯ ಅಧ್ಯಕ್ಷ ಸಿಎಂ ನರಸಿಂಹಮೂರ್ತಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಇತರರು ಹಾಜರಿದ್ದರು. ಕಲಾವಿದರಾದ ರಾಜಶೇಖರ ಗೌಡ, ಕಲ್ಲಂಬಳ್ಳಿ ರಾಮಣ್ಣ, ವೆಂಕಟರಮಣ ಸ್ವಾಮಿ, ಮಾಂಬಳ್ಳಿ ಅರುಣ್ ಕುಮಾರ್, ಮಹಾದೇವಯ್ಯ, ಎಂಎನ್ ಮಹಾದೇವಯ್ಯ, ಪುರುಷೋತ್ತಮ, ನಂಜದೇವನಪುರ ಕುಮಾರ್, ಬದನಗುಪ್ಪ, ಯಡಿಯೂರು ಮಹದೇವ, ಜಯರಾಜ್ ಬಾಗಳಿ, ರಾಜಶೇಖರ್, ತಬಲ ನಾಗರಾಜು, ಹೊಂಗನೂರು ರಂಗಗೀತೆಗಳನ್ನು ಸಾದರಪಡಿಸಿದರು. ಪ್ರೇಕ್ಷಕರನ್ನ ರಂಜಿಸಿದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಪ್ರಪಂಚದ ಎಲ್ಲ ಕಡೆ ಎಲ್ಲೆಲ್ಲಿ ವಿಶ್ವರಂಗಭೂಮಿ ದಿನಾಚರಣೆಗಳನ್ನು ನಡೆಸ್ಕೊಡ್ತಾರೋ ಅಲ್ಲೆಲ್ಲ ಈ ಸಂದೇಶವನ್ನ ಓದ್ತಾರೆ. ಪ್ರಪಂಚದಾದ್ಯಂತ ಓದ್ತಾರೆ. ಎಲ್ಲ ಭಾಷೆಗಳಲ್ಲಿ ಓದ್ತಾರೆ. ಇಂಥ ಒಂದು ಅವಕಾಶ ನಟರಾಜರು ಹೇಳಿದಂಗೆ 2002ರಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅವರಿಗೆ ಬಂದಿತ್ತು. ಭಾರತದ ಪರವಾಗಿ ಗಿರೀಶ್ ಕಾರ್ನಾಡಕ್ಕೆ ಬಂದಿತ್ತು. ಗಿರೀಶ್ ಕಾರ್ನಾಡ್ ಕರ್ನಾಟಕದವರು, ಕನ್ನಡದಲ್ಲಿ ನಾಟಕ ಬರೆದರು ಮತ್ತು ಅವರ ನಾಟಕಗಳು ಪ್ರಪಂಚದ ಎಲ್ಲ ಭಾಷೆಗಳಿಗೆ ಅನುವಾದ ಆಗಿದೆ ಮತ್ತು ಅನೇಕ ಕಡೆ ಅವರ ನಾಟಕಗಳ ಪ್ರದರ್ಶನಗಳು ನಡೆದಿವೆ. ಇದು ಈ ವಿಶ್ವ ರಂಗಭೂಮಿ ದಿನಾಚರಣೆ ಬಹಳ ಮಹತ್ವದ ದಿವಸ. ಹೆಚ್ಚು ಕಮ್ಮಿ 10-15 ವರ್ಷದಿಂದ ಚಾಮರಾಜನಗರದಲ್ಲಿ ಒಂದಲ್ಲ ಒಂದು ಸಂಸ್ಥೆ, ಒಂದು 2 ಸಂಸ್ಥೆಗಳು, 3 ಸಂಸ್ಥೆಗಳು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ನಡೆಸಿಕೊಂಡು ಬರ್ತಾ ಇವೆ. ರಂಗ ಚಟುವಟಿಕೆಗಳು, ರಂಗ ಸಂಗೀತ ಇತ್ಯಾದಿ ರಂಗ ಗೌರವ ಇತ್ಯಾದಿ ಕೆಲಸಗಳು ಸ್ನೇಹಿತರೆ, ರಂಗಭೂಮಿ ಬಹಳ ಪರಿಣಾಮಕಾರಿ ಸಾಧನ, ತುಂಬ ಪರಿಣಾಮಕಾರಿಯಾದಂಥ ಸಾಧನ. ರಂಗಭೂಮಿ ನಾವು ಚೆನ್ನಾಗಿ ಈಗ ಸಿನಿಮಾ ನಮಗೆ ಪ್ರಸಿದ್ಧಿಯನ್ನು ತಂದುಕೊಡುತ್ತೆ. ಸಿನಿಮಾ ನಮಗೆ ಇದಾಗ್ಬಿಡ್ತಾರೆ, ಹೆಸರಾಗ್ಬಿಡ್ತಾರೆ, ಮನೆಗಳಲ್ಲಿ ಅವ್ರ ಹೆಸರಾಗ್ಬಿಡುತ್ತೆ. ಸೀರಿಯಲ್ಲು ಕನಿಷ್ಠ ಕರ್ನಾಟಕ ಬಿಟ್ಟು ಬೇರೆ ಕಡೆ ನೋಡಿದ್ರೆ ಹಣ ತಂದುಕೊಡುತ್ತೆ, ಸಾಕಷ್ಟು ಹಣ ತಂದುಕೊಡುತ್ತೆ, ಹಣವಂತರಾಗ್ಬೋದು. ಆದರೆ ರಂಗಭೂಮಿಯಲ್ಲಿ ಎರಡೂ ಇಲ್ಲ. ನಿಮಗೆ ಗ್ಲಾಮರೂ ಇಲ್ಲ, ಈ ಹಣವೂ ಇಲ್ಲ. ಆದರೆ ರಂಗಭೂಮಿ ಅಲ್ಲಿ ಭಾಗವಹಿಸಿದವನು ಒಳ್ಳೆಯ ನಾಗರಿಕನಾಗುವಂತೆ, ಒಳ್ಳೆಯ ಮನುಷ್ಯನಾಗುವಂತೆ ಪ್ರೇರಣೆ ಪಡೆಯಬೇಕು. ರಂಗಭೂಮಿಯಲ್ಲಿ ಭಾಗವಹಿಸಿದವರು ಹೇಗೆ ಭಾಗವಹಿಸಿದ್ರು ಕೂಡ ಒಳ್ಳೆಯ ಮನುಷ್ಯನಾಗೋದಕ್ಕೆ ಒಂದು ದೊಡ್ಡ ಅಡಿಪಾಯವನ್ನು ರಂಗಭೂಮಿ ಇಟ್ಕೊಂಡಿದೆ. ಇನ್ನೊಂದು ದೃಷ್ಟಿಯಿಂದ ನಮ್ಮ ಬೇರೆ ಎಲ್ಲ ಕಲೆಗಳಿಗೆ, ಸಂಗೀತವನ್ನೂ ಸೇರಿ ಎಲ್ಲ ಕಲೆಗಳಿಗೆ ಒಂದು ಚೂರು ತರಬೇತಿ ಬೇಕಾಗುತ್ತೆ. ಅಲ್ಲಿ ಪ್ರವೇಶ ಮಾಡಬೇಕು.
ಮೆಚ್ಚಿಕೊಂಡವರು ತುಂಬಾ ಜನ ಇದ್ದಾರೆ. ವೃತ್ತಿಯಾಗಿ ಬದುಕಬಹುದಾಗಿದ್ದಂಥ ಕಾಲ ಒಂದಿತ್ತು, ಈಗಲೂ ಇದೆ. ಉತ್ತರ ಕರ್ನಾಟಕದಲ್ಲಿ ಕೆಲವು ಕಂಪನಿಗಳಲ್ಲಿ ನಾಟಕವನ್ನೇ ಬದುಕಾಗಿ ಇಟ್ಕೊಂಡವ್ರು ಇದ್ದಾರೆ ತುಂಬಾ ಜನ. ಹೇಳ್ತಾರೆ ಗುಬ್ಬಿ ಕಂಪನಿ ಒಳಗಡೆ ಸುಗುಣ ಇವತ್ತು ತುಮಕೂರು ಅವರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ರು ಅಂದ್ರೆ ಆ ಕಾಲದಲ್ಲಿ ಡಿಸಿಗೆ ಆ ಸಂಬಳ ಇರಲಿಲ್ಲ, ಜಿಲ್ಲಾಧಿಕಾರಿಗಳಿಗೆ ಆ ಇರ್ಲಿಲ್ಲ. ಆದ್ರೂ ಇದು ಕಲೆ ಹಾಗೆ ಮುಂದೆ 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 ಪ್ರದರ್ಶನ ಮಾಡಿ ಇದನ್ನ ಹೆಚ್ಚು ಅವರು ಸಕ್ಸಸ್ ಆಗಿರ್ತಾರೆ. ಹಾಗಾಗಿ ರಂಗಭೂಮಿ ಅನ್ನೋದು ಹೇಳಿದಾಗೆ ತಬಲಾ ಮತ್ತೆ ಹಾರ್ಮೋನಿಯಂ ಯಾವುದು ಸಂಗೀತ ಕಂಡಂತ ಸಕ್ತ ಹಾಡುಗಾರಿಕೆ ಮಾಡೋರು ಸಾಕಷ್ಟು ಜನ ಇವತ್ತು ಬಂದು ತಮ್ಮ ತಮ್ಮ ಹಳೆಯ ರಂಗಗೀತೆಗಳನ್ನ ಪ್ರಚುರಪಡಿಸಿದ್ದಾರೆ. ಬಹಳ ಒಳ್ಳೊಳ್ಳೆಯ ಕಲಾವಿದರು ಕೂಡ ಆಗಿದ್ದಾರೆ. ಸೊ ಇದು ಒಂದು ಸರಳವಾಗಿ ಅಥವಾ ಇದೊಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ರಲ್ಲಿ ಸೊ ಮುಂದಿನ ದಿನಗಳಲ್ಲಿ ನಮ್ಮ ರಂಗಮಂದಿರ ಈಗ ಒಂದು ಕನ್ನಡ ಸಂಸ್ಕೃತಿ ಜೊತೆ ಮಾಡಿದ ಇನ್ನೂ ಹೆಚ್ಚಿನ ಜನರನ್ನ ಸೇರಿಸಿಕೊಂಡು ಮಾಡೋದ್ರಲ್ಲಿ ಸಾಕಷ್ಟು ಪ್ರಿಯರಿದ್ದಾರೆ. ಜಿಲ್ಲೆಯಲ್ಲಿ ಗ್ರಾಮೀಣದಲ್ಲಿ ಸಾಕಷ್ಟು ರಂಗಕರ್ಮಿಗಳು ಇದ್ದಾರೆ. ಇನ್ನು ಹೆಚ್ಚಿನ ಕೂಡ ಸೇರಿಸಿಕೊಂಡು ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ನಮ್ಮ ಇಲಾಖೆ ಸಹಯೋಗ ಮಾಡ್ತದೆ ಅಂತ ಹೇಳ್ತಾ, ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರವೂ ಕೂಡ ರಂಗಕರ್ಮಿಗಳಿಗೆ ಕಲೆ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ 60 ವರ್ಷ ಮೇಲ್ಪಟ್ಟಂತ ಮಹಿಳೆ ಮತ್ತು ಪುರುಷರಿಗೆ ನಮ್ಮ ಇಲಾಖೆಯಿಂದ ಕೂಡ ವೇತನ 2,500 ರೂಪಾಯಿ ಒಂದು ವೇತನ ಕೊಡ್ತಾ ಇದ್ದಾರೆ. ಬಟ್ ಮಾಸಾಸನ ಕೊಡ್ತಾ ಇದೆ. ಯಾಕಂದ್ರೆ ಅವರು ವಯಸ್ಸಾದಂತ ನಂತರ ಅವರು ಅದನ್ನೇ ನಂಬಿಕೊಂಡು ಜೀವನ ಮಾಡಬೇಕಾಗಿರ್ತದೆ. ಹಾಗಾಗಿ ಸರ್ಕಾರ ಇದು ನೆರವು ಬಂದಿದೆ. ಸೊ ಇವು ನಾವು ನೋಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲೇ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಜನರು ಇದನ್ನ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ ನಮ್ಮಲ್ಲಿ 170ರಿಂದ 180 ಜನ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ತಾರೆ. 2,000 ರೂಪಾಯಿ. ಯಾಕಂದ್ರೆ 2,000 ರೂಪಾಯಿ ಒಬ್ಬ ಕಲಾವಿದರಿಗೆ ಇವತ್ತು ಕೊಡುವಂತದ್ದು ಸರ್ಕಾರ ಅವರಿಗೆ ಅಂತಿಮ ಜೀವನವನ್ನ ಅವರು ಕಳೆಯೋದಕ್ಕೆ ಒಳ್ಳೆಯದೊಂದು ನೆರವಾಗುತ್ತೆ. ಅವರು ಊಟಕ್ಕೆ ತಿಳ್ಬಿಟ್ಟು ಯಾವ್ದಾದ್ರು ಅವರ ಒಂದು ಜೀವನವನ್ನ ಪೂರ್ಣಗೊಳಿಸಿದ್ರು. ಈ ಡೈಲಾಗ್ ಮಾತಾಡೋದು ಪುಣ್ಯ ಕೊಟ್ಟು ನೋಡಿ, ಗುಬ್ಬಿ ಕಂಪನಿ ಒಂದು ಪುಣ್ಯನ ಒಂದು ಕಾಮನ ಒಂದು ಸಣ್ಣ ಡಿಸ್ಟಿಕ್ ಏನು ಬರಲ್ಲ ಸರ್, ಅನ್ಎಜುಕೇಟೆಡ್ ಅವರು. ಆದ್ರೆ ಅನ್ಎಜುಕೇಟೆಡ್ ಒಬ್ಬ ಕನ್ನಡ ಪಂಡಿತ ಮಾತಾಡೋ ಶಕ್ತಿ ಕೊಟ್ಟವರು ಹಾರ್ಮೋನಿಯಂ ಮೇಷ್ಟ್ರು. ನಮ್ಮ ಮೇಷ್ಟ್ಗಳೆಲ್ಲ ಬಿಟ್ಟರೆ ಈಗ ನೇರವಾಗಿ ಹೇಳ್ತಾರೆ ಮತ್ತು ರೆಕಾರ್ಡ್ ಮಾಡ್ಕೊಳ್ಳಿ ಮಾತನ್ನ. ಈ ಪಾತ್ರದಲ್ಲಿ ಹೇಳ್ತಾರೆ ಮೇಷ್ಟ್ರು. ಅಕಾಡೆಮಿ ಬೆಂಗಳೂರು ರಂಗವಾಹಿನಿ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಇಂದು ವಿಶ್ವರಂಗಭೂಮಿ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈ ರೋಟರಿ ಭವನಕ್ಕೆ ಸೇರ್ತೀವಿ. ದಯಮಾಡಿ ಒಂದು ಚಪ್ಪಾಳು ನೀಡಿ. ಯಾಕಂದ್ರೆ ಕಲಾವಿದನಿಗೆ ಕೋಟಿ ಕೊಟ್ಟರು ಸಮಾಧಾನ ಆಗಲ್ಲ. ಆದ್ರೆ ಒಂದು ಹಾಡಾಡ ತಕ್ಷಣ, ಒಂದು ನಟನೆ ಮಾಡಿದ ತಕ್ಷಣ ಒಂದು ಚಪ್ಪಾಳೆ ಬೀಳುತ್ತಲ್ಲ, ಅದು ನಿಜವಾಗಿ ಕೋಟಿಗೆ ಸಮಾನ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇವತ್ತು ಇಡೀ ಕರ್ನಾಟಕದ ವಿಶ್ವ ರಂಗಭೂಮಿಯ ದಿನದ ಸಂದೇಶವನ್ನ ವಿಲ್ ಎಂ ಡೆಫೋ ಅನ್ನೋರು ವಿಶ್ವ ರಂಗಭೂಮಿ ದಿನದ ಸಂದೇಶವನ್ನು ಸಾರಿದ್ದಾರೆ. ಅದರ ಕನ್ನಡ ಅನುವಾದವನ್ನ ಕಾರ್ಯಕ್ರಮ ಬೆಳಗ್ಗೆನೂ ಕೂಡ ನಾನು ಇವತ್ತು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಬೆಳಗ್ಗೆ ಒಂದು ಕಾರ್ಯಕ್ರಮ ಮಾಡಿದೆ. ಇವತ್ತು 2ನೇ ಕಾರ್ಯಕ್ರಮ. ಇವತ್ತು ಚಾಮರಾಜನಗರ ಕ್ಷೇತ್ರ ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಅನೇಕ ಕಲಾವಿದರು ಈ ಚಾಮರಾಜನಗರದಲ್ಲಿ ನೂರಾರು ಕಲಾವಿದರಿದ್ದಾರೆ. ಕಲಾವಿದರ ವಿಚಾರದಲ್ಲಿ ನಾವು ಹೇಳಿದಾಗ ಏನಂದ್ರೆ ರಂಗವಾಹಿನಿ ಕಾರ್ಯಕ್ರಮದಲ್ಲಿ ಅನೇಕ ರಂಗವಾಹಿನಿಯ ಕಲಾವಿದರಂದ್ರೆ ನಾಟಕ, ಜನಪದ ಮತ್ತು ಹಾಡುಗಾರಿಕೆ ಮತ್ತು ಅನೇಕ ಸೋಮನ ಇಂಥ ಅನೇಕ ಕಲಾವಿದರು ಚಾಮರಾಜನಗರ ಟೌನು ಮತ್ತೆ ವಿಲೇಜಲ್ಲಿ ಇದ್ದಾರೆ. ಆದ್ರಿಂದ ಈ ಕಲೆಗೆ ಚಾಮರಾಜನಗರ ಕ್ಷೇತ್ರದಲ್ಲಿ ಕಲೆಯ ಒಂದು ತವರೂರು ಅನ್ನೋ ಒಂದು ಭಾವನೆ ಇಟ್ಟಿದ್ದಾರೆ. ಈಗ ನಮ್ಮ ನರಸಿಂಹಮೂರ್ತಿಯವರು ಅಂತಾರಾಜ್ಯ ಕಲಾವಿದರು ಕೂಡ ಆಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಒಂದು ರಾಮಚಂದ್ರದಲ್ಲಿ ಹುಟ್ಟಿ ಮತ್ತೆ ಟೌನ್ನಲ್ಲಿ ಹೆಸರು ಮಾಡಿ ಅಂತಾರಾಜ್ಯ ಕಲಾವಿದರಾಗಿದ್ದಾರೆ ಅಂದ್ರೆ ನಿಮಗೆ ಒಂದು ಹೆಮ್ಮೆ ತರುವಂತ ವಿಚಾರ. ಹಾಗೆ ಈ ನಾಟಕ